ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿ ಆರೋಹಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತು ಎಣ್ಗಾಯಿ ಕುಕ್ ಮಾಡ್ತಾ ಇದ್ದೀವಿ. ಸ್ವಲ್ಪ ಡಿಫ್ರೆಂಟಾಗಿ ಕುಕ್ ಮಾಡ್ತಾ ಇದ್ದೀವಿ. ಲೆಟ್ಸ್ ಗೋ, ಹೇಗೆ ಮಾಡ್ತೀವಿ ಅಂತ ನೋಡಿ. ಫಸ್ಟ್ ಬ್ರಿಂಜಾಲ್ ಸ್ಟಫಿಂಗಿಗೆ ಮಸಾಲ ರೆಡಿ ಮಾಡ್ಕೊಳ್ಳೋಣ. ತುರಿದಿರೋ ಕೊಬ್ಬರಿ, ಹುರ್ಕೊಂಡಿರೋ ಅಂಥ ಕಡಲೆ ಬೀಜ, ಹುರ್ಕೊಂಡಿರೋ ಅಂಥ ಬಿಳಿ ಎಳ್ಳು. ಈಗ ಮಸಾಲೆಗೆ ಸ್ವಲ್ಪ ನೆನೆಸಿರೋ ಹುಣಸೆಹಣ್ಣು, ಸ್ವಲ್ಪ ಬೆಲ್ಲ, ಒಂದೆರಡು ಚಕ್ಕೆ, ಲವಂಗ, ಏಲಕ್ಕಿ, ಹುರ್ಕೊಂಡಿರೋ ಅಂಥ ಕಡಲೆಬೀಜ, ಸ್ವಲ್ಪ ಧನಿಯಾ ಪುಡಿ, ಖಾರದ ಪುಡಿ, ತುರ್ಕೊಂಡಿರೋ ಅಂಥ ಕಾಯಿ, ಹೆಚ್ಕೊಂಡಿರೋ ಅಂಥ ಟೊಮ್ಯಾಟೊ, ಈರುಳ್ಳಿ, ಬೆಳ್ಳುಳ್ಳಿ ಹಾಗೂ ಶುಂಠಿ. ಈಗ ಬ್ರಿಂಜಲ್ ಸ್ಟಫಿಂಗಿಗೆ ಮಿಕ್ಸಿ ಜಾರಿಗೆ ಕೊಬ್ಬರಿ, ಹುರ್ಕೊಂಡಿರೋಂಥ ಬಿಳಿ ಎಳ್ಳು, ಕಡಲೆಬೀಜ ಜೊತೆಗೆ ಒಂದು ಸ್ವಲ್ಪ ಟರ್ಮರಿಕ್ ಹಾಕಿ ಪೇಸ್ಟ್ ಮಾಡಿ ಇಟ್ಕೊಳ್ಳಿ. ಇದು ಸಪ್ರೇಟ್ ಬ್ರಿಂಜಾಲ್ ಸ್ಟಫಿಂಗಿಗೆ ಅಂತಲೇ, ಮಸಾಲೆಗೆ ಬೇರೆ. ಈಗ ಮಸಾಲೆಗೆ ಇನ್ನೊಂದು ಜಾರಲ್ಲಿ ತುರಿದಿರೋ ಕಾಯಿ, ಚಕ್ಕೆ, ಲವಂಗ, ಏಲಕ್ಕಿ, ಹುರಿದಿಟ್ಕೊಂಡಿರೋಂಥ ಕಡಲೆಬೀಜ ಹಾಕಿ ಸ್ವಲ್ಪ ನೀರು ಆ್ಯಡ್ ಮಾಡಿ ಒಂದು ರೌಂಡ್ ಗ್ರೈಂಡ್ ಮಾಡ್ಕೊಳ್ಳಿ. ಈಗ ನೆಕ್ಸ್ಟ್ ಹೆಚ್ಚಿರೋ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಹೆಚ್ಚಿರೋ ಟೊಮ್ಯಾಟೊ, ನೆನೆಸಿರೋ ಹುಣಸೆಹಣ್ಣು ಹಾಕಿ ಗ್ರೈಂಡ್ ಮಾಡಿ. ನೆಕ್ಸ್ಟ್ ಇದಕ್ಕೆ ಧನಿಯಾ ಪುಡಿ, ಖಾರದ ಪುಡಿ ಹಾಕಿ ಫೈನಲ್ ಆಗಿ ಪೇಸ್ಟ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊಳ್ಳಿ. ಈಗ ಒಲೆ ಮೇಲೆ ಕುಕ್ಕರ್ ಇಟ್ಟು ಆಯಿಲ್ ಆ್ಯಡ್ ಮಾಡಿ. ಆಯಿಲ್ ಸ್ವಲ್ಪ ಜಾಸ್ತಿನೇ ಇರಲಿ, ಎಣ್ಗಾಯಿ ಆದ ರೀಸನಿಂದ ಆಯಿಲ್ ಜಾಸ್ತಿ ಬೇಕಾಗುತ್ತೆ. ಕಾದಿರೋ ಎಣ್ಣೆಗೆ ಮಸಾಲೆ ಆ್ಯಡ್ ಮಾಡಿ, ಜಾಗ್ರಿ ಪೌಡರ್ ಆ್ಯಡ್ ಮಾಡಿ, ಸ್ವಲ್ಪ ಉಪ್ಪು ಆ್ಯಡ್ ಮಾಡಿ ನಿಮ್ಮ ಟೇಸ್ಟಿಗೆ ತಕ್ಕ ಹಾಗೆ. ಸ್ವಲ್ಪ ವಾಟರ್ ಆ್ಯಡ್ ಮಾಡ್ಕೊಳ್ಳಿ. ಕನ್ಸಿಸ್ಟೆನ್ಸಿ ನೋಡ್ಕೊಂಡು ವಾಟರ್ ಆ್ಯಡ್ ಮಾಡಬೇಕು. ಜಾಸ್ತಿ ವಾಟರ್ ಆ್ಯಡ್ ಮಾಡಬೇಡಿ, ಕಡಿಮೆನೂ ಬೇಡ. ವಾಟರ್ ಆ್ಯಡ್ ಮಾಡಿಕೊಂಡು ಲಾಕ್ ಮಾಡಿ ಒಂದು ವಿಷಲ್ ತರಿಸ್ಕೊಳ್ಳಿ. ಆ ಗ್ಯಾಪಲ್ಲಿ ಸ್ಟಾರ್ಟಿಂಗಲ್ಲಿ ರುಬ್ಕೊಂಡಿರೋಂಥ ಸ್ಟಫಿಂಗ್ ಮಸಾಲೆನ ನನ್ನ ವಿಡಿಯೋದಲ್ಲಿ ತೋರಿಸಿರೋ ಥರ ಬ್ರಿಂಜಾಲ್ ಕಟ್ ಮಾಡಿ ಅದಕ್ಕೆ ಸ್ಟಫಿಂಗ್ ಮಾಡ್ಕೊಂಡು ಸೈಡಲ್ಲಿ ಎತ್ತಿಟ್ಕೋಬೇಕು. ಮಸಾಲೆ ನೀಟಾಗಿ ಸ್ಟಫ್ ಆಗಿರಬೇಕು. ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಈ ಸಪ್ರೇಟ್ ಸ್ಟಫಿಂಗ್ ಮಸಾಲ ಏನು ಮಾಡಿದ್ದೀವಿ, ಇದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ನಾರ್ಮಲ್ ಮಸಾಲ ಮತ್ತು ಇದು ನಾವು ಕುಕ್ ಮಾಡಿದಾಗ ಬ್ರಿಂಜಾಲಿಗೆ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಸೊ ನಾವಾಗಲೇ ಹೇಳ್ದೆ ಅಲ್ಲ, ಸ್ವಲ್ಪ ಡಿಫ್ರೆಂಟಾಗಿ ಕುಕ್ ಮಾಡಿದ್ದೀವಿ ಅಂತ. ಇದೇ ನಾನು ಹೇಳಿದ್ದು ಡಿಫ್ರೆಂಟಾಗಿ ಕುಕ್ ಮಾಡಿರೋದು. ಈ ಸ್ಟಫಿಂಗ್ ಮತ್ತು ಆ ಮಸಾಲ ಜೊತೆ ಆ್ಯಡ್ ಆದಾಗ ಬ್ರಿಂಜಾಲ್ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈಗ ಒಂದು ವಿಸಲ್ ಬಂದಿರುತ್ತೆ. ಲಾಕ್ ಓಪನ್ ಮಾಡಿ ಚೆಕ್ ಮಾಡಿದಾಗ ನಿಮಗೆ ಮಸಾಲ ಹೇಗೆ ಬಂದಿರಬೇಕು ಅಂದರೆ ಸೈಡಲ್ಲಿ ಆಯಿಲ್ ಬಿಟ್ಕೊಂಡಿರಬೇಕು. ಈಗ ಆ ಮಸಾಲಕ್ಕೆ ಸ್ಟಫ್ಡ್ ಬ್ರಿಂಜಾಲ್ಸ್ ಏನಿರುತ್ತೆ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಒಂದೊಂದು ಆ್ಯಡ್ ಮಾಡ್ಕೊಳ್ಳಿ, ತುಂಬ ಟೇಸ್ಟಿಯಾಗಿ ಬರುತ್ತೆ. ಒಂದು ವಿಷಲ್ ಕೂಗಿಸ್ಕೊಳ್ಳಿ. ಒಂದು ವಿಷಲ್ ಕೂಗ್ಸಾದ್ಮೇಲೆ ಕುಕ್ಕರ್ ಓಪನ್ ಮಾಡಿ ನೋಡಿದಾಗ ಈ ಥರ ಇರಬೇಕು. ಸೈಡಲ್ಲೆಲ್ಲ ಆಯಿಲ್ ಬಿಟ್ಕೊಂಡಿರಬೇಕು. ಈಗ ನಮ್ಮ ಟೇಸ್ಟಿ ಯಮ್ಮಿ ಬ್ರಿಂಜಾಲ್ ರೆಡಿ ಆಯಿತು. ಮುದ್ದೆ ಅಥವಾ ರೈಸಿಗೆ ತುಂಬ ಚೆನ್ನಾಗಿರುತ್ತೆ. ನಾವಿಲ್ಲಿ ಮುದ್ದೆಗೆ ತುಪ್ಪ ಹಾಕಿ ಬ್ರಿಂಜಾಲ್ ಹಾಕಿ ಊಟ ಮಾಡಿದ್ವಿ. ತುಂಬ ಟೇಸ್ಟಿಯಾಗಿತ್ತು. ನೀವು ಕೂಡ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿ ಬರುತ್ತೆ. ಕಮೆಂಟ್ಸಲ್ಲಿ ತಿಳಿಸಿ ಹೇಗಿತ್ತು ಅಂತ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ನಿಮಗೆ ವಿಡಿಯೋ ತುಂಬ ಇಷ್ಟ ಆಗಿದೆ ಅಂತ ಭಾವಿಸ್ತಿದ್ದೀನಿ. ನೆಕ್ಸ್ಟ್ ಟೈಮ್ ಕುಕ್ ಮಾಡಬೇಕಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಎಲ್ಲ ಏನೇನು ಮಾಡಬೇಕು ನಿಮಗೆ ಗೊತ್ತು. ಎಲ್ಲ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಬಾಯ್.